ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿರುವುದಕ್ಕಾಗಿ ದರ್ಶನ್ ಅವರು ಈಗ ಸದ್ಯ ಜೈಲಿನಲ್ಲಿಯೇ ಇದ್ದಾರೆ. ಹೀಗಿರುವಾಗ ದರ್ಶನ್ ಅವರ ಮುಂದಿನ ಸಿನಿಮಾಗಳ ಭವಿಷ್ಯ ಏನು ಎಂಬ ಪ್ರಶ್ನೆ ಹುಟ್ಟುತ್ತದೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ದರ್ಶನ್ ಅವರ ಬಳಿ ಇರುವ ಸಿನಿಮಾಗಳು ಯಾವುವು ಹಾಗೂ ಡೆವಿಲ್ನ ಕತೆ ಏನಾಯಿತು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದರ್ಶನ್ ಅವರು ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದ ಮೇಲೆ ಡೆವಿಲ್ ಚಿತ್ರತಂಡದ ಜೊತೆ ಸೇರಿ ಡೆವಿಲ್ ಚಿತ್ರದ ಶೂಟಿಂಗನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ಹಾಗಾಗಿ ಡೆವಿಲ್ ಚಿತ್ರತಂಡವು ಚಿತ್ರವನ್ನು ರಿಲೀಸ್ ಮಾಡಲು ತಯಾರಿ ನಡೆಸುತ್ತಿದೆ. ವಿದೇಶಕ್ಕೆ ಹೋಗಿ ಶೂಟಿಂಗ್ ಕಂಪ್ಲೀಟ್ ಮುಗಿಸಿಕೊಂಡು ಅದಾದ ಮೇಲೆ ಬೆಂಗಳೂರಿಗೆ ಬಂದು ಡಬ್ಬಿಂಗನ್ನು ಸಹ ದರ್ಶನ್ ಅವರು ಪೂರ್ತಿಯಾಗಿ ಮುಗಿಸಿದ್ದಾರೆ. ಹಾಗಾಗಿ ಡೆವಿಲ್ ಚಿತ್ರವು ಇನ್ನೇನು ಕೆಲವೇ ದಿನಗಳಲ್ಲಿ ಅಭಿಮಾನಿಗಳ ಮುಂದೆ ಬರಲಿದೆ. ಹಾಗಾದರೆ ಡೆವಿಲ್ ನಂತರ ದರ್ಶನ್ ಅವರು ನಟನೆಯ ಬೇರೆ ಯಾವ ಚಿತ್ರ ಇದೆ ಎಂದು ಕೇಳುವುದಾದರೆ, ಡೆವಿಲ್ ಚಿತ್ರವನ್ನು ಹೊರತುಪಡಿಸಿ ದರ್ಶನ್ ಅವರ ಕೈಯಲ್ಲಿ ಯಾವುದೇ ಪ್ರಾಜೆಕ್ಟ್ ಸದ್ಯದಲ್ಲಿ ಇಲ್ಲ. ಆದರೆ ದರ್ಶನ್ ಅವರ ಬಳಿ ಘೋಷಣೆಯಾಗದೇ ಇರುವಂತಹ 2 ಚಿತ್ರಗಳು ಅವರ ಕೈಯಲ್ಲಿವೆ ಎಂದು ಹೇಳಲಾಗುತ್ತಿದೆ. ಆದರೆ ಅವು ದರ್ಶನ್ ಅವರು ಬಂಧನದಲ್ಲಿರುವ ಕಾರಣದಿಂದಾಗಿ ನಿಂತು ಹೋಗಿವೆ. ಆದರೆ ದರ್ಶನ್ ಅವರು ತಮ್ಮ ಮುಂದಿನ ಸಿನಿಮಾವನ್ನು ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮಾಡಬೇಕಿತ್ತು ಎಂದು ಹೇಳಲಾಗುತ್ತಿದೆ. ಆದರೆ ಆ ಚಿತ್ರಕ್ಕೆ ಇನ್ನೂ ಹೆಸರನ್ನು ಇಡಲಾಗಿಲ್ಲ. ಆದರೆ ಕೆಲವೊಂದಿಷ್ಟು ಜನ ವೀರ ಸಿಂಧೂರ ಲಕ್ಷ್ಮಣ ಎಂಬುವ ಹೆಸರನ್ನು ಚಿತ್ರಕ್ಕೆ ಟೈಟಲ್ ಆಗಿ ಇಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಇದು ಇನ್ನೂ ಅಧಿಕೃತವಾಗಿ ಯಾವುದೇ ಘೋಷಣೆ ಆಗಿಲ್ಲ. ಆದರೆ ದರ್ಶನ್ ಅವರು ಬೇಗನೆ ಹೊರಬರಲಿ ಹಾಗೂ ಮೊದಲಿನಂತೆ ಅವರು ತಮ್ಮ ಚಿತ್ರರಂಗದಲ್ಲಿ ತೊಡಗಿಕೊಳ್ಳಲಿ ಎಂಬುದು ಅವರ ಅಭಿಮಾನಿಗಳ ಆಸೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.